ಮೇ 10 ಅಥವಾ 11ರಂದು ಅಧಿಕೃತವಾಗಿ ಕುಷ್ಟಗಿಯಿಂದ ಹುಬ್ಬಳ್ಳಿಗೆ ರೈಲು ಓಡಾಟ ಪ್ರಾರಂಭ ಮತ್ತು ರೈಲ್ವೆ ನಿಲ್ದಾಣ ಉದ್ಘಾಟನೆಗೆ ಚಾಲನೆ. ಶಾಸಕ ದೊಡ್ಡನಗೌಡ ಪಾಟೀಲ. ಕುಷ್ಟಗಿ ಈ ಭಾಗದ ಜನತೆಯ ಆಸೆಯಂತೆ ಹಲವಾರು ದಿನಗಳಿಂದ ಬಹು ನಿರೀಕ್ಷಿತ ಬೇಡಿಕೆಯಾಗಿದ್ದ ಗದಗವಾಡಿ ರೈಲ್ವೆ ಲೈನ್ ಕಾಮಗಾರಿ ಈಗ ಹುಬ್ಬಳ್ಳಿಯಿಂದ ಕುಷ್ಟಗಿವರೆಗೆ ಸಂಪೂರ್ಣವಾಗಿದ್ದು, ಪಟ್ಟಣದ ಜನತೆಗೆ ಮತ್ತು ತಾಲೂಕಿನ ಜನತೆಗೆ ಹಾಗೂ ಯಲಬುರ್ಗಾ ಕೂಕನೂರ ಜನತೆಗೆ ಸಂತಸದ ಸುದ್ದಿಯಾಗಿದ್ದು, ಹಲವಾರು ದಿನಗಳಿಂದ ಬಹು ನಿರೀಕ್ಷೆಯಲ್ಲಿ ಇದ್ದ ಜನತೆಗೆ ಮೇ 10 ಅಥವಾ 11ರಂದು ಕುಷ್ಟಗಿಯಿಂದ ಹುಬ್ಬಳ್ಳಿಗೆ ಅಧಿಕೃತವಾಗಿ ರೈಲು ಓಡಾಟ ಪ್ರಾರಂಭವಾಗಲಿದ್ದು ಮತ್ತು ರೈಲ್ವೆ ನಿಲ್ದಾಣ ಉದ್ಘಾಟನೆ ನಡೆಯಲಿದೆ ಎಂದು ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ ಹೇಳಿದರು. ಇಲ್ಲಿನ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ರೈಲ್ವೆ ಕಾಮಗಾರಿಗಳ ಅಧಿಕಾರಿಗಳ ಜೊತೆ ಸ್ಥಳ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ರೈಲ್ವೆ ಸಚಿವರಾದ ವಿ ಸೋಮಣ್ಣ ಅವರು ರೈಲ್ವೆ ನಿಲ್ದಾಣ ಹಾಗೂ ರೈಲು ಓಡಾಟಕ್ಕೆ ಚಾಲನೆ ನೀಡಲಿದ್ದು ಮತ್ತು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಸಂಸದರಾದ ಬಸವರಾಜ ಬೊಮ್ಮಾಯಿ, ಸಂಸದ ಜಗದೀಶ ಶೆಟ್ಟರ್, ಸಂಸದ ಪಿಸಿ ಗದ್ದಿಗೌಡ್ರ ಸೇರಿದಂತೆ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಸಂಸದರು ಸೇರಿದಂತೆ ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 5,000 ಜನ ಸೇರುವ ನಿರೀಕ್ಷೆ ಇದ್ದು, ಆದ್ದರಿಂದ ಪಟ್ಟಣದ ಜನತೆಗೆ ಮತ್ತು ತಾಲೂಕಿನ ಜನತೆ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಎಂದರು. ಈ ಸಂದರ್ಭದಲ್ಲಿ ರೈಲ್ವೆ ಕಾಮಗಾರಿಗಳ ಅಧಿಕಾರಿಗಳು ಉಮೇಶ ಯಾದವ್, ಅಶೋಕ ಬಳ್ಳುಟಗಿ, ನಟರಾಜ ಸೋನಾರ್, ನರಸಿಂಹ ಕರಟಗಿ, ವಾದಿರಾಜ, ಸುಖಮುನಿ, ಕೆರಡಕೆರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಾಡ್ತೀವಿ ಅಂತ ಏನು ಸಚಿವರು ಹೇಳಿದ್ರು. ಈಗ ಒಂದು 2 ದಿವಸ ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಮನೆ ಫೋನ್ಯಾಗ ಮಾತಾಡಿದೆ. ಮತ್ತೆ ಯಾಕೆ ಡೇಟ್ ಹೆಚ್ಚು ಕಮ್ಮಿ ಅಂತಂದರೆ, ನಾವು ಬಂದು ಚಾಲನೆ ಮಾಡಿದ ಮೇಲೆ ಯಾವ ಕಾರಣಕ್ಕೂ ಮತ್ತೆ ನಿಲ್ಲಬಾರ್ದು, ಅವತ್ತಿಂದ ಪ್ರಾರಂಭ ಆಗ್ಬೇಕು ಟ್ರೈನು ಹುಬ್ಳಿಗೆ ಓಡ್ಸಕ್ಕ ಅಂತಂತ ಹೇಳಿದ್ರು. ಇಲ್ಲಿ ಒಂದು ಬಾರಿ ಅಂತ ಅವ್ರಂದ್ರೆ ಇಲ್ಲಿ 2 ಬಾರಿ ಮಾಡಿಸಿ ಚಲೋ ಆಗುತ್ತೆ, ನಮಗೆ ಇದಾಗಲ್ಲ ಅಂತ ಹೇಳಿದ್ವಿ. ಆಯ್ತು 2 ಬಾರಿ ಮಾಡ್ಸೋಣ ಅಂತ ಮಾತಾಡಿದ್ದಾರೆ. ಅದಕ್ಕೆ ವೀಕ್ಷಣೆ ಮಾಡಿ ಎಲ್ಲಿ ಕಾರ್ಯಕ್ರಮ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಎಲ್ಲ ಇದು ಮಾಡಿರ್ರಿ ಅಂತಕ್ಕಂಥ ಮಾತು ಹೇಳಿದ್ರು ಅವರು. ಅದಕ್ಕೆ ನೋಡೋಣ ಅಂತ ಬಂದಿದ್ವಿ. ನೋಡ್ಕೊಂಡು ಹೋಗೋಣ, ಹೊರಗಡೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತೇಳಿ ಪ್ಲ್ಯಾನ್ ಮಾಡೋಕೆ ಡಿಪಾರ್ಟ್ಮೆಂಟಲ್ಲಿ ಮಾಡ್ತಾರೆ. ಜನರಿಗೆ ಕರ್ಕೊಂಬರ ಅವ್ರಿಗೆ ಕರ್ಕೊಂಬರ್ತಾರೆ. ಪಾಪ ನಾವು ಬರೋಕ್ಕೆ ಹೇಳ್ಬೇಕು, ಸುತ್ತಮುತ್ತ ಹಳ್ಳಿಯಾರನ್ನೆಲ್ಲರೂ ಫಸ್ಟ್ ಟೈಮ್ ಆಗುತ್ತೆ. ಆ ಜೋಶಿಯರಿಗೆ ಹೇಳ್ತಾರೆ, ಜೋಶಿಯರು, ಬೊಮ್ಮಾಯರು, ಗದ್ದಿಗೌಡರು ಸೇರ್ಬೋದು ಅಂತ ಐತೆ ನೋಡಿ. ನಂದು 5,000 ಜನ ಫಸ್ಟ್ ಟೈಮ್ ಬರಕೈತಿ. ಕ್ರೆಡಿಟ್ ಯಾರಿಗೆ ಸೇರ್ತದೆ? ಏಕೆಂದರೆ ಕುಷ್ಟಿಗೆ ಸೇರ್ಬೇಕು. ಕಾಂಗ್ರೆಸ್ನವ್ರಿಗೆ, ಬಿಜೆಪಿ ಅವೆಲ್ಲ ಸರ್ ಕುಷ್ಟಿ ಕಾಂಗ್ರೆಸ್ ಬಿಜೆಪಿನಕ್ಕೆ ಏನೈತಿ ಇತ್ತು. ಕರಡಿ ಸಂಗಣ್ಣವ್ರಿದ್ದ ಕ್ರೆಡಿಟ್ ತೊಗೊಂಡು ಭಾಳ ಪ್ರಯತ್ನ ಮಾಡಿದ್ರು. ಪಾಪ ಅವರು ಮಾಡಿರ್ಬೇಕು ಇಲ್ಲ ಅಂತ ಹೇಳ, ಅವರು ವಿಸಿಟ್ ಮಾಡ್ರೆ ಆಗಿಲ್ಲ. ಬಟ್ ಅವ್ರು ಪ್ರಾರಂಭ ಮಾಡಿದ್ರು. ಈಗಲೂ ಅದೇ ಗೌರ್ಮೆಂಟ್ ಇದೆ ಅಲ್ಲ ಸರ್. ಕಾಂಗ್ರೆಸ್ ಬಿಜೆಪಿನ ಪ್ರಶ್ನೆ ಅಲ್ಲ ಸರ್. ಭಾಳ ದಿವಸ ನೆನೆಗುದಿಗೆ ಬಿದ್ದಿತ್ತು. ಅವರು ಸಂಸದಕ್ಕೆ ಸ್ಟಾರ್ಟ್ ಮಾಡಿದರು. ಮೋದಿಜಿ ಸರ್ಕಾರನೇ ಇತ್ತು. ಈಗಲೂ ಅದೇ ಇದೆ. ಮತ್ತು ನಮ್ಮ ಸಚಿವರು ಸೋಮಣ್ಣ ಸಾಹೇಬ್ ಬಂದು ಇನಾಗ್ರೇಷನ್ ಮಾಡ್ತಾರೆ. ಪ್ರಯಾರಿಟಿ ಸಾಹೇಬರು ಕೇಳಿದ್ರು, ಮೊನ್ನೆ ಫೋನ್ ಮಾಡಿದ್ರು ನಂಗೆ. ಏನಂತ? ಅದೇ ಎಲ್ಲಿ ಮಾಡಿ ಕುಷ್ಟಗಿ ಮಾಡಿಬಿಡ್ತೀರಾ ಅಂದರೆ, ಕುಷ್ಟಗಿ ಮಾಡ್ತೀವಿ ಸರ್ ಅಂತಂದೆ. ಆಯ್ತು, ಇಲ್ಲೇ ಮಾಡಾಡ್ತಾ, ಅದೇನು ಪ್ರಶ್ನೆ ಇಲ್ಲ, ಅಲ್ಲೇ ಮಾಡಿ ಅಂತಂದ್ರೆ ನೀವು ಬರ್ಬೇಕು ಅಂದೆ. ಬರ್ತೀನಿ ಅಂತ ಹೇಳಿ ಸೇಮಲ್ಲಿ ಕೇಳೋಣ ಅಂತಂದ್ರೆ, ಕೇಳ್ರಿ ನೋಡೋಣ ಬರ್ತಾರೆ ಅಂದ್ರೆ ಮತ್ತೆ ಮಾಡಿ ಪ್ರೋಟೋಕಾಲ್ ಮೇಂಟೈನ್ ಮಾಡಿರ್ತಾರೆ. ಪ್ರೋಟೋಕಾಲ್ ಮೇಂಟೈನ್ ಮಾಡಲೇಬೇಕು. ಜಿಲ್ಲೆ ಎಲ್ಲ ಶಾಸಕರು, ಸಂಸದರಿಗೂ ಮಾತಾಡಿದೆ ನಾನು. 10ಕ್ಕಾದ್ರೆ ನಾನು ಇರ್ತೀನಿ, 11-12 ಆದರೆ ಸಿಂಗಾಪುರ್ಗೆ ಹೋಗ್ತೀನಿ, ಮತ್ತು ಅಣ್ಣಗಾರ ಹೇಳ್ತೀನಿ ಅಂತಂದು ನೀವು ಬರೀ ಮತ್ತೆ ಇರ್ತೀರಲ್ಲ ಅಂತ ನಾನು. ಆಯ್ತು ಅಂತ ನೋಡೋಣ ಅಂತ ಹೇಳಿ ಅವರು ಮಾತಾಡ್ರಂತ. ಅವ್ರ ಆಫೀಸಿಂದ ಮಾತಾಡ್ತಾರೆ, ಸೋಮಣ್ಣ ಸಾಹೇಬ್ರ ಆಫೀಸಿಂದ ಮಾತಾಡ್ತಾರೆ. ಚಾಲನೆ ಒಳ್ಳೆ ರೀತಿಯೊಳಗೆ ಆಗಲಿ ಅಂತ. ಅಂದರೆ ಇವಾಗ ನಿಲ್ದಾಣ ಉದ್ಘಾಟನೆ ಅಥವಾ ಈ ಮಾರ್ಗ ಹೇಗೆ ಉದ್ಘಾಟನೆ ಕಾರ್ಯಕ್ರಮ? 2 ಗಂಟೆ ಟೈಮ್ ಸರ್. ಅಲ್ಲಲ್ಲ, ಈಗ ಕುಷ್ಟಗಿ ನಿಲ್ದಾಣ ಈ ಭಾಗದ ಇದು ನಿಲ್ದಾಣಗಳು ಉದ್ಘಾಟನೆ ಅಥವಾ ಓಡಾಟ?
ನೋಡದೆ ಘಟಪ್ರಭುದೊಂದು ಟ್ರೈನ್ ಕೇಳಬೇಕು ಅಂತಿದೆ.